ಅರ್ಧ ಗಂಟೆ ಮೇಲಾಯ್ತು, ಇವಳಿನ್ನೂ ಎದ್ದೇ ಅಲ್ವಲ್ಲ. ಶೋ ಕೂಗು ಬೇಡ ಪಾವನ ಮೂರ್ತಿ. ನನ್ ಧ್ವನಿನೇ ಹಂಗಿದೆ ನಂದೀಶ. ಅಬ್ಬಾ ಚಿಕ್ಕಪ್ಪ, ಅದನ್ನೇ ಸ್ವಲ್ಪ ಮೆತ್ತಗೆ ಹೇಳ್ಬೋದಲ್ವಾ? ಓಕೆನಮ್ಮ. ಧೂಪದ ಹೊಗೆಯಿಂದ ಮೂರ್ಛೆ ಹೋಗಿದ್ ವಿಶಾಲಾಕ್ಷಿಗೆ ಯಾವಾಗ ಎಚ್ಚರ ಆಗತ್ತಂತೆ? ನಿನ್ನ ಕೆಲಸ ಇದ್ರೆ ಹೋಗಿ ನೋಡ್ಕೋ. ಸರಿ ಆಯ್ತು. ಸುಮನ ಇಲ್ಲೇ ಇರಬೇಕು. ನನ್ನ ಹತ್ರ ಏನ್ ಕೆಲಸ ಸ್ವಾಮೀಜಿ? ವಿಶಾಲಾಕ್ಷಿಗೆ ಜ್ಞಾನ ಬರಬೇಕು ಅಂದ್ರೆ ಅದಕ್ಕೆ ನಿನ್ ಸಹಾಯ ಬೇಕೇ ಬೇಕು. ನಾನೇನ್ ಮಾಡ್ಬೇಕು? ಎಲ್ಲ ಹೇಳ್ತಾರೆ, ಯಾಕೆ ಅವಸರ ಪಡ್ತೀಯಾ? ಸೀರೆ ಬಳೆಗಳನ್ನ ಯಾಕೆ ತಗೊಂಬಂದಿದ್ದೀರಾ? ಅಮ್ಮನಿಗೆ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸ್ಬೇಕು, ದೊಡ್ಡ ಮಾತೆ. ಯಾವಮ್ಮ? ನಿದ್ರಿಸ್ತಾ ಇರೋ ಅಮ್ಮನಿಗೆ. ಆಗ್ಲೇ ಅಮ್ಮನವರು ಮೈ ಮೇಲೆ ಬಂದಿದ್ರಿಂದ ಜಗನ್ಮಾತೆಗೇನೆ ಮಾಡ್ತಾ ಇದೀವಿ ಅಂತ ಅನ್ಕೋಬೇಕು. ಹೌದು, ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಿದೆ ಕಣೋ. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ಬಿಟ್ಟು ಲಕ್ಷ್ಮೀಪುರಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ಮತ್ತೆ ವಾಪಸ್ ಬರೋಕ್ಕಾಗದೇ ಇರೋಂಥ ಲೋಕಕ್ಕೆ ಹೋಗಿರೋ ನನ್ನ ತಾಯಿಗೋಸ್ಕರ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ. ನಮ್ಮಮ್ಮ ಏನೋ ಬರಲಿಲ್ಲ, ಆದರೆ ತಾಯಂದ್ರಿಗೆ ತಾಯಿಯಾಗಿರೋ ಈ ಅಮ್ಮ ಮನೆಗೆ ಬಂದಿದ್ದಾಳೆ. ಮನೆಗಲ್ಲ, ಮೈ ಮೇಲ್ ಬಂದಿರೋದು. ಬಂದ್ ಹೋಗಿರತ್ತೆ, ಇನ್ನೂ ಇರುತ್ತಾ? ಅಮ್ಮ ಯಾವಾಗ್ಲೂ ಇರ್ತಾರೆ ವಲ್ಲಭ. ಮನುಷ್ಯರೇ ಜನನ ಮರಣಗಳ ನಡುವೆ ಜನ್ಮವನ್ನ ಬದಲಿಸ್ತಾ ಇರ್ತಾರೆ. ನಯನಿ, ವಿಶಾಲಾಕ್ಷಿ ಹಣೆಗೆ ಕುಂಕುಮ ಇಟ್ಟು ಕೈಗಳಿಗೆ ವಿಭೂದಿ ಬೊಟ್ಟುಗಳನ್ನಿಡು. ಹಾಗೆ ಆಗ್ಲಿ ಸ್ವಾಮೀಜಿ. ಹಾಸಿನಿ, ಅಮ್ಮನ ಕೆನ್ನೆಗಳಿಗೆ ಗಂಧ ಹಚ್ಚು. ಹಾಗೆ ಆಗ್ಲಿ ಗುರುಗಳೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನೇನ್ ಮಾಡ್ಬೇಕೀಗ? ಅಮ್ಮನ ಕಾಲುಗಳಿಗೆ ಅಲ್ತಾ ಹಾಕು. ಈ ಹುಡುಗಿ ಕಲ್ಲ ನಾನ್ ಮುಟ್ಬೇಕಾ? ಸುಮನಾ, ಸ್ವಾಮೀಜಿಯವರೇ ಅಮ್ಮ ಅಂತ ಕರೆದ್ರು, ನೀನು ಬೇರೆ ರೀತಿ ನೋಡಬೇಡ. ನಾನು ಇವಳ ಕಾಲ್ ಮುಟ್ಟಲ್ಲ. ನೀವು ಅಲ್ತಾನ ಹಚ್ಚಲೇಬೇಕು ಚಿಕ್ಕ ಮಾತೆ. ನೀವೇ ನಿರ್ಧಾರ ಮಾಡೋದು, ಅದು ನನ್ನ ಇಷ್ಟ. ನೀನ್ ಯಾಕೆ ಮಾತಾಡ್ತಿದ್ಯಾ? ನೀನ್ ಹಚ್ಲಿಲ್ಲ ಅಂದ್ರೆ ಬಿಟ್ಬಿಡು, ಏನೇನೋ ಮಾತಾಡ್ಬೇಡ. ಸುಮನ ಅಲ್ತಾ ಹಚ್ಚದೆ ಹೋದ್ರೆ ಇಲ್ಲೇ ಕಲ್ಲಾಗಿ ನಿಂತ್ಕೋಬೇಕಾಗುತ್ತೆ. ಯಾಕೆ ಶಾಪ ಹಾಕ್ತಾರಾ? ಮಲ್ಗಿರೋ ಮಾಯಾವಿ ಹುಡುಗಿ ಈಗ ಅಮ್ನೂರಾಗಿದ್ದಾಳೆ ಅಂತ ಭಯ ಪಡಿಸ್ತಿದ್ದಾರೆ ಅಲ್ವಾ? ಮತ್ತೆ ಇವ್ರು ನಮ್ಗೇನು ಗೊತ್ತಾಗಲ್ಲ ಅಂತ ಆಟ ಆಡಿಸ್ತಾ ಇದಾರೆ ಮಾಮ್. ವಲ್ಲಭ, ನಿಮ್ಮ ಗಮನಕ್ಕೂ ಬರಲ್ಲ, ನೀವು ಗುರ್ತು ಹಿಡಿಯಲ್ಲ. ಸುಮನ ವಿಶಾಲಾಕ್ಷಿ ಪಾದಗಳಿಗೆ ಅಲ್ತಾ ಹಚ್ಚದೆ ಹೋದ್ರೆ ಇಲ್ಲಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಅಂದೆ. ಅದು ನನ್ನ ಮಾತು ಅಂತ ಅಲ್ಲ. ಒಂದ್ ವೇಳೆ ಮಾತು ಮೀರಿದ್ರೆ ಹಾವು ಕಡ್ದು ಸಾಯಬೇಕಾಗತ್ತೆ.
ಮತ್ತೆ ನಾಗರಾಜ ಬಂದು ಕಚ್ತಾನ ಗುರುಗಳೇ? ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ ಮಾತೆ. ಆಗ್ಲೇ ಬಂದು ಸಾಮ್ರಾಣಿ ಚೆಲ್ಬಿಟ್ಟೋದ್ನಲ್ಲ. ಅದು ಹೋಗಿಲ್ಲಪ್ಪ. ಚಿಕ್ಕ ಮಾತೆ ಏನಾದ್ರೂ ಹೋದ್ರೆ ಕಚ್ಚಿ ಬಿಡೋಣ ಅಂತ ಹೇಳಿ ಕಾಲ್ಗೆ ಸುತ್ಕೊಂಡಿದೆ. ಅಲ್ಲಿ ನೋಡಿ. ಹಾವು ನನ್ನ ಕಚ್ಬಿಟ್ರೆ? ಅಕ್ಕ, ನನ್ ಮಗಳು ಒಲುಚಿ ಅನಾಥ ಆಗ್ಬಿಡ್ತಾಳೆ. ನಾಗರಾಜಂಗ್ ಹೋಗಕ್ ಹೇಳು ಪ್ಲೀಸ್ ಅಕ್ಕ, ಹೇಳಕ್ಕ. ನಾಗರಾಜ ಯಾಕೆ ಹೀಗೆ ಹಿಡ್ಕೊಂಡಿದ್ಯಾ? ಅವಳನ್ನ ಬಿಟ್ಬಿಡು. ಬರಲ್ಲ ನಯನಿ. ಕಚ್ಚಿದ್ರೆ ಕಚ್ತು ಬಿಡಿ. ಇಂಥವಳಿದ್ರು ಒಂದೇ, ಹೋದ್ರು ಒಂದೇ. ಏಯ್, ಯಾವುದೇ ಕಾರಣಕ್ಕೂ ಆ ರೀತಿ ಹೇಳ್ಬೇಡ. ಚಿಕ್ಕ ಮಗು ತಾಯಿ ಕಣ ಸುಮನ. ಸ್ವಾಮಿ, ನಾಗರಾಜನ್ಗೆ ನೀವೇ ಹೇಳಿ. ಹೇಳಬೇಕಾಗಿರೋದು ಸುಮನ ವಿಶಾಲ. ಅಮ್ಮನ ಪಾದಗಳಿಗೆ ಅಲ್ತಾ ಹಚ್ಚೋವರೆಗೂ ನಾಗರಾಜ ಆಕೆನ್ ಬಿಡಲ್ಲ. ಹಚ್ತೀನಿ ಅಂತ ಹೇಳು ಸುಮನ. ಇಲ್ಲಾಂದ್ರೆ ಹೇಗೂ ಬಂದಿದ್ದೀನಲ್ಲ ಅಂತ ನಮ್ಗೆಲ್ರಿಗೂ ಕಚ್ ಹೋಗ್ಬಿಟ್ರೆ ಕಷ್ಟ. ತಡ ಮಾಡಿದ್ರೆ ನೀನ್ ಬದುಕಲ್ಲ. ಉಲೂಚಿನ ನಾವ್ ನೋಡ್ಕೋತೀವಿ ಬಿಡು ಸುಮನ. 3 ಕೋಟಿ ಬೆಲೆ ಬಾಳೋ ಅಂತ ಒಡವೆಗಳನ್ನ ಎಲ್ಲಿಟ್ಟಿದ್ಯಾ ಹೇಳು? ನೀನ್ ಹಾಕೋತ್ಯಾ? ಮಾ, ನಾನು ನಯನಿ ಹಂಚ್ಕೋತೀವಿ. ನಿನ್ ಮಗಳನ್ನು ಸಾಕ್ತಿವಿ. ಇದು ಅನ್ಯಾಯ ಅಕ್ಕ. ನಿನ್ ಮಗುನ್ ನೋಡ್ಕೊಳ್ಳೋದಕ್ಕೆ ಪರಿಹಾರದ ಹಣ ಅಂತ ಅನ್ಕೋ ಸುಮನ. ಏಯ್, ನೀ ಸುಮ್ನಿರು. ಸುಮನ, ನಮ್ ಟೈಮ್ ಸರಿ ಇಲ್ಲ ಅಂದಾಗ ಬೆಂಡಾಗ್ಬೇಕು. ಇವಾಗ್ಲೂ ಕೂಡ ಬೆಂಡ್ ಆಗ್ಲೇಬೇಕು ಮಾಮ್. ಇಲ್ದೆ ಹೋದ್ರೆ ವಿಶಾಲಾಕ್ಷಿ ಪಾದಗಳು ಸಿಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು. ಕೆಲವೊಂದ್ಸಲ ತಗ್ಗಿ ಬಗ್ಗಿ ನಡಿಬೇಕು. ಅಲ್ತಾ ತಗೊಂಡು ಕಾಲಿಗೆ ಹಚ್ಬಿಡು. ನಾನು ಹಚ್ಲಿಲ್ಲ ಅಂದ್ರೆ ನಾನು ಒಡವೆ ಕಳ್ಕೋಬೇಕಾಗುತ್ತೆ. ನಿನ್ ಪ್ರಾಣಕ್ಕಿಂತ ಒಡವೆನೇ ಜಾಸ್ತಿ ಆಗೋಯ್ತೇನಮ್ಮ ನಿಂಗೆ. ಬೇಗ ಹಚ್ಚು ಸುಮನ. ಕೊಡಿ. ಇಲ್ ತಗೋ ಸುಮನ, ಹಚ್ಚು. ಹಚ್ಚಾಯ್ತು. ನಾಗರಾಜಂಗೆ ಇವಾಗ ಇಲ್ಲಿಂದ ಹೋಗಕ್ ಹೇಳಿ. ಈಗ ಹೇಳೋ ಅಂತ ಅವಶ್ಯಕತೆ ಇಲ್ಲ ಚಿಕ್ಕ ಮಾತೆ. ನಯನಿ, ಸೀರೆ, ಬಳೆ, ತಾಂಬೂಲ
ಓಂ ನಮಃ ಶಿವಾಯ. ಏ ಅಪ್ಪ, ತಂಗ್ಯವ್ವ ಎದ್ಬಿಟ್ಲು. ನಿನಗೇನು, ಆರಾಮಾಗಿ ಮಲ್ಕೊಂಡು ನಮ್ ಕೈಲಿ ಕೆಲ್ಸ ಮಾಡಿಸ್ಕೊಂಡೆ. ಭಕ್ತಿಯಿಂದ ಮಾಡೋದು ಕೆಲ್ಸ ಅಲ್ಲ, ಪುಣ್ಯ ಸುಮನ. ಆರಾಮಾಗಿ ನಿದ್ದೆ ಮಾಡಿದ್ದೆ ಅನ್ಸುತ್ತೆ. ನಾನ್ ನಿಮ್ಗೆ ಮಲ್ಕೊಂಡಿರೋ ತರ ಕಾಣಿಸ್ತಿತ್ತು, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಇರ್ಲಿಲ್ಲ ಗೊತ್ತಾ. ಹಾ ಮತ್ತೆ ಎಲ್ಲೋಗಿದ್ಯೋ? ನಾನು ಶಿವನ್ ಹತ್ರ ಹೋಗಿದ್ದೆ. ಅವನ್ಯಾರು? ನೋಡ್ಬೇಕಂತಿದ್ದೀರಾ? ಬೇಡ ಬಿಡು, ಎಚ್ಚರ ಆಯ್ತಲ್ಲ ಸಾಕು. ಧೂಪ ತಾಗಿ ಮೈಗೆ ಗಾಳಿ ಸೋಕಿ ಏನೇನೋ ಮಾತಾಡಿ ಅಕ್ಕ, ಹೂ ತಗೊಂಡ್ ಬಂದಿದ್ದೀನಿ. ಈಗ ತಾನೇ ಅತ್ತೆ ಮೊಬೈಲ್ಗೆ ಮಿಸ್ಡ್ ಕಾಲ್ ಕೊಟ್ಟೆ. ಡೌಟ್ ಬಂದ್ರೆ? ಡೌಟ್ ಅಲ್ಲ ನೈನಿ, ಅವರೇ ಬರಬೇಕು. ಹೂವು ನಿನಗಲ್ವಾ? ಪಕ್ಕದಲ್ಲಿ ಮೂಡ್ಸೋ ಗಂಡನೇ ಇಲ್ಲದೆ ಇದ್ಮೇಲೆ ಈ ಹೂ ಯಾಕೆ ವೇಸ್ಟ್ ಮಾಡಬೇಕು? ಅಲ್ಲಿ ನೋಡು, ಮಾಡಕ್ಕೇನು ಕೆಲಸ ಇಲ್ಲದೆ ಇರೋರ ಥರ ಬರ್ತಿದೆ ಜೋಡೆತ್ಗಳು. ನಾನು ಹೇಳ್ದೆ ಅಂತ ಹೇಳ್ಬೇಡ. ಆ್ಯಕ್ಚುಲಿ ನೀನೇನು ಹೇಳ್ದೆ? ಅರ್ಥ ಆಯ್ತು. ಏ ಹಾಸಿನಿ, ಯಾಕೆ ಮಿಸ್ ಕಾಲ್ ಕೊಟ್ಟೆ? ನೋಡ್ತೀರಾ ಅಂತ. ಏನ್ ನೋಡ್ಬೇಕು? ನನ್ನ ನಂಬರ್ ಫ್ಯಾನ್ಸಿ ಆಗಿದೆ ಅಲ್ವಾ? ಏಯ್, ನಿನ್ಗೇನ ಮಾಡೋ ಕೆಲಸ ಇಲ್ಲ, ನಮಗೂ ಇಲ್ಲ ಅನ್ಕೊಂಡಿದ್ಯಾ? ವಲ್ಲಭವ, ಯಾವ ಟೈಮಲ್ಲೂ ಪಾಸ್ ಆಗದಿರೋರು ಈ ಥರ ಮಾತಾಡಬಾರ್ದು. ಅರ್ಥ ಆಗ್ಲಿಲ್ಲ. ಆಗೋದಿಲ್ಲ ಬಿಡಿ. ಕೈ ನಿಲ್ಕೊಡಿ. ನೈನಿ, ಈ ಹೂವನ್ನ ಅತ್ತೆ ತಲೆಗೆ ಮುಡ್ಸು. ಕೈ ಕೊಡ್ರಿ, ಕೈ ಕೊಡ್ರಿ. ಏಯ್, ಏನ ಮಾಡ್ತಿದ್ಯಾ? ಮಾಮ್, ಇಷ್ಟೊತ್ತು ಈ ಹೂ ಮೇಲೆ ಏನೋ ಸ್ಪ್ರೇ ಮಾಡ್ತಾ ಇದ್ಲು. ಅದೇನಾಗುತ್ತೋ ಆಗ್ಲಿ ಬಿಡ್ರಿ. ನೈನಿ, ಏನ್ ಮಾಡ್ತಿದ್ಯಾ? ನನಗ್ ಹೂ ಮುಡಿಸ್ಬೇಡ. ಹಾಸಿನಿ ಅಕ್ಕ ನಿಮ್ಗೋಸ್ಕರನೇ ಹೂ ತಂದಿರೋದು. ಮುಡ್ಕೊಂಡು ನಾನು ಏನ್ ಮಾಡ್ಲಿ? ತಯ ತಕ್ಕ ಅಂತ ಕುಣಿದ್ರು ಏನು ಅನ್ಕೊಳಲ್ಲ, ಆದ್ರೆ ಈ ಹೂ ಮಾತ್ರ ಹೀಗೆ ಇರ್ಬೇಕು. ಏಯ್, ಈ ಹೂ ಮೇಲೆ ಏನ್ ಸ್ಪ್ರೇ ಮಾಡಿದ್ರಿ ಅಂತ ಹೇಳಿ. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಏಯ್ ನೈನಿ, ಬಿಟ್ಬಿಡು ನೈನಿ. ಮಮ್ಮಿ ಗಿಮ್ಮಿ ಅಂತಂದ್ರೆ ಟೀ ಶರ್ಟ್ ಹರಿದೋಗುತ್ತೆ, ಹುಷಾರು. ಹೂ ಮೇಲೆ ಸೆಂಟ್ ಸ್ಪ್ರೇ ಮಾಡಿದ್ರೇನೆ ಇಷ್ಟು ಭಯ ಪಡೋ ನೀವು? ಚಿಕ್ಕ ಹುಡುಗಿ ವಿಶಾಲಾಕ್ಷಿ ತಲೆಗೆ ಮುಡ್ಸಿದ ಹೂವಲ್ಲಿ ಮತ್ತೆ ಬರೋ ಔಷಧಿ ಹಾಕಿದ್ದಕ್ಕೆ ನಾಚಿಕೆ ಆಗ್ಲಿಲ್ವಾ? ಆವಾಗ ಭಯ ಇಲ್ದೇ ಇರೋದು
ಇವಾಗ ಯಾಕೆ ಭಯ ಆಗ್ತಿದೆ ರಾಜಾ? ನಾನೇನ್ ಮಾಡ್ದೆ? ಹೇಳು, ಏನ್ ಮಾಡಿದೀವಿ? ನಿಮ್ ಮಾಟ ನನಗ್ ತಕ್ಷಣ ತಿಳಿದೇ ಹೋದ್ರು ಆಮೇಲೆ ಗೊತ್ತಾಯ್ತು. ಇವಳು ಸಣ್ಣಕ್ಕಿದ್ದಾಳೆ, ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ಇಲ್ಲ ಇಲ್ಲ ಅನ್ಕೊಂಡಿಲ್ಲ ಕಣೆ. ಏಯ್ ಅನ್ಕೊಳ್ಳಿ, ಕೊಚ್ಬಿಡ್ತೀನಿ. ಯಾರನ್ನ? ನಿಮ್ಮಮ್ಮನ್ನ ಅಲ್ಲ, ನಿಮ್ಮನ್ನೇ. ಎಲ್ಲಿ ಕಚ್ತೀನಿ ಅಂತ ಹೇಳಲ್ಲ. ಯಾಕೆ? ಟೈಮ್ ಬರ್ಬೇಕು. ಬಂತು ಅಂದ್ರೆ ನಯನಿ ಬಿಡು, ಬಿಡು ನಯನಿ. ಪ್ರತಿ ಸಲ ಸುಮ್ಮನಿರ್ತೀನಿ ಅಂತ ನನ್ನ ಲೈಟಾಗಿ ತಗೋಬೇಡಿ. ವಿಶಾಲಾಕ್ಷಿ ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೀತಾಳೆ. ಅಂದ್ರೆ ಅವಳು ಕೂಡ ನನ್ನ ಮಗಳೇ. ನನ್ನ ಮಕ್ಕಳಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಂಡರ್ಸ್ಟ್ಯಾಂಡ್? ಮೈಂಡ್ ಇಟ್. ನೈನಿ, ಇವತ್ತಿಗೆ ಇಷ್ಟು ಸಾಕು, ನಡಿ. ಹೇಯ್ ಬೇಡ. ಏನಾಯ್ತು ಮಮ್ಮಿ ಇವ್ರಿಗೆ ಹೀಗೆ ಎದುರಿಸ್ತಾ ಇದಾರೆ? ವಿಶಾಲಾಕ್ಷಿ ತಲೆಗ್ ಮುಡ್ಸಿದ ಹೂವಿಂದಾನೇ ಅವಳಿಗೆ ಹಾಗಾಯ್ತು ಅಂತ ಇವಳಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ವಾರ್ನಿಂಗ್ ಅಂತೂ ಕೊಟ್ಟು ಹೋಗಿದ್ದಾರೆ. ಹೂ ಕೂಡ ಕೊಟ್ರು. ಆಹಾ, ಏ ಇಡಿಯಟ್, ಏನ್ ಸ್ಪ್ರೇ ಮಾಡಿದಾರೋ ಏನೋ, ಸ್ಮೆಲ್ ನೋಡ್ತಿದ್ಯಲ್ಲೋ ಮೂರ್ಖ. ಅಯ್ಯೋ ಅಯ್ಯೋ ದೇವ್ರೆ, ಹೌದಲ್ವಾ ಮಾಮ್, ಮರ್ತು ಹೋಗಿದ್ದೆ. ಮರಿದೇ ಇರೋ ಹಾಗೆ ಎಚ್ಚರಿಕೆ ಕೊಟ್ಟು ಹೋದ್ಲು ಕಣೋ ನಯನಿ. ಹೌದು ಮಾಮ್, ನನ್ ಹುಚ್ಚು ಪ್ಲಸ್ ಪೆದ್ದ ಹೆಂಡತಿ ಕೂಡ ಜೋರಾಗೆ ವಾರ್ನಿಂಗ್ ಕೊಟ್ಲು. ಏನಾದ್ರೂ ಅಂದ್ರೆ ಹೋಗಿ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಸುಮ್ನಾದೆ. ಟೈಮ್ ನೋಡ್ಕೊಂಡು ಅವ್ರ ಚಳ್ಳೆ ಹಣ್ಣನ್ನ ಅವ್ರಿಗೆ ತಿನ್ನಿಸ್ತೀನಿ ನಾನು. ಹಾಗೆ ಮಾಡಿ ಮಾಮ್, ನಾನು ನೋಡ್ತೀನಿ. ನಾನ್ ಯಾವ ಸೆಂಟ್ ಹಾಕಿದೀನಿ ಅಂತ ಡೈರೆಕ್ಟ್ ಆಗಿ ಕೇಳೋ ಬದಲು ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕೋ ಹಾಗೆ ಯಾಕೆ ಸುತ್ತಾ ಇದ್ದೀರಾ? ಕೊಳ್ಳಿ ದೇವದ ಥರ ಇರೋ ನೀನು ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ದೊಡ್ಡ ತಪ್ಪಾಗುತ್ತೋ ಏನೋ. ಬೈಬೇಕು ಅಂತಾನೆ ಬರ್ತೀರಾ ಅನ್ಸತ್ತೆ. ನೀನ್ ಸೆಂಟ್ ಯಾವ್ದು ಅಂತ ಕೇಳಕ್ ಬರ್ಲಿಲ್ವೇ? ನೀನ್ ಇಷ್ಟೊಂದು ಡೀಸೆಂಟ್ ಆಗಿರೋದು ನೋಡಿ ಡೌಟ್ ಬಂದು ಕೇಳ್ತಾ ಇದ್ದೀನಿ. ಡ್ರೆಸ್ ಹೊಲಿಯೋರು ಕೂಡ ಈ ತರ ಎಲ್ಲ ನೋಡಲ್ಲ. ಅವನ್ಯಾರೋ ಪಾಪದವನು ನೋಡಿದ್ರು ಪರವಾಗಿಲ್ಲ, ಆದ್ರೆ ನಿನ್ ತಲೆಲಿ ಓಡೋ ಅಂತ ಯೋಚನೆಗಳನ್ನ ಗಮನಿಸೋಕ್ ಬಿಡು. ಹಾಗೆ ತಿಳ್ಕೊಳ್ಳೋ ಹಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಸಹ್ಯವಾಗಿರುತ್ತೆ. ನಿನ್ ಕೆಟ್ಟ ಬುದ್ಧಿ ಏನು ಅಂತ ಯಾವಾಗ್ಲೋ ಗೊತ್ತಾಗ್ತಿತ್ತು. ನೀವ್ ಹಾಗ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗಲ್ಲ. ಮಳ್ಳಿ ಥರ ಎಲ್ಲ ಮಾತಾಡ್ಬೇಡ. ನಾನು ಹೇಳಿದ್ದು ಕರೆಕ್ಟ್ ಹೌದು ಅಲ್ವಾ ಅಂತ ಇವಾಗಲೇ ಗೊತ್ತಾಗುತ್ತೆ. ಬಾ. ಎಲ್ಲಿಗೆ? ಟೆಸ್ಟ್ ಮಾಡೋಣ. ಅದ್ಯಾಕೆ? ನನಗೇನಾಗಿದೆ? ಚೆನ್ನಾಗಿದ್ದೀನಲ್ಲ. ನಾನೇ ನಿನಗೆ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇಲ್ಲ. ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿಸಿ ನಿನ್ನ ಮುಖವಾಡದಿಂದ ಇರೋ ನಿನ್ನ ನಿಜ ರೂಪನ ಬಯಲು ಮಾಡಬೇಕು ಅನ್ಕೊಂಡಿದ್ದೀನಿ. ಬಾ. ಬಿಡ್ರಿ, ಪ್ರತಿಯೊಬ್ಬರಿಗೂ ನನ್ ಮೇಲೆ ಕಣ್ಣು. ನೀನೇನ್ ದೊಡ್ಡ ಸುಂದರಿ ಅನ್ಕೊಂಡಿದ್ಯಾ? ನನ್ನ ಗ್ಲಾಮರ್ ಬರಕ್ಕೆ ದೇವ್ರೇ ಕಾರಣ. ನನ್ ಕ್ಯಾರೆಕ್ಟರ್ ಏನೋ ತುಂಬಾ ಚೇಂಜ್ ಆಗಿರೋ ತರ ನನ್ನನ್ ಹಿಡ್ಕೊಂಡು ನೀನೇನೋ ಮಾಡ್ಬೇಕು ಅಂತ ಒಳ್ಳೆಯವ್ರ ತರ ನಾಟಕ ಮಾಡ್ತಿದ್ಯಾ ಅಂತಾರೆ. ಯಾರು ಹೇಳಿದ್ರು? ಇದಳಲ್ಲ ನಿಮ್ ಆರಾಧ್ಯ ದೇವತೆ ಶ್ರೀಮತಿ ನೈನಿ ದೇವಿ. ಅದಕ್ಕೆ ನೀನು ಓಡ ಹುಡ್ತೋರ್ ಕಣೆ. ನಿನ್ನ ತಲೆಯಲ್ಲಿ ಏನು ಓಡುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಿನ್ನ ಟೆಸ್ಟ್ ಮಾಡೋದಕ್ಕೆ ಮಿಷನ್ ಕೂಡ ಬೇಕಾಗಿಲ್ಲ.